ಜೈ ಜಿನೇಂದ್ರ. ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಬೆಂಗಳೂರು, ಶ್ರೀ ದಿಗಂಬರ ಸಮಾಜ ಹಾಗೂ ಪದ್ಮಶ್ರೀ ಜೈನ ಮಹಿಳಾ ಸಮಾಜ ಮೈಸೂರು ಹಾಗೂ ಸಕಲ ಜೈನ ಸಮಾಜ ಮೈಸೂರು ವತಿಯಿಂದ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಜಿತೇಂದ್ರ ಕುಮಾರ್ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಆಸ್ಥಾನ ಮಹಾವಿದ್ವಾನ್ ಪಂಡಿತ ರತ್ನ ಶ್ರೀ ಎ ಶಾಂತಿರಾಜಶಾಸ್ತ್ರಿ ಹಾಗೂ ಶ್ರೀಮತಿ ಎಸ್ ಸುಭದ್ರಾದೇವಿ ದಂಪತಿಗಳಿಗೆ 4ನೇ ಮಗನಾಗಿ ಮೈಸೂರು ನಗರದಲ್ಲಿ 1936 ಏಪ್ರಿಲ್ 26ರಂದು ಜನಿಸಿದ ಇವರು 1961ರಲ್ಲಿ ಪದ್ಮಾರವರೊಡನೆ ವಿವಾಹ ಜೀವನಕ್ಕೆ ಕಾಲಿಟ್ಟರು. ಶ್ರೀಮತಿ ಜಯಲಕ್ಷ್ಮಿ, ವಸಂತಲಕ್ಷ್ಮಿ, ಎಸ್ ನಾಗಕುಮಾರ್, ಪ್ರಸನ್ನಕುಮಾರ್, ಎಸ್ ಚಂದ್ರಕಲಾದೇವಿ, ಗುಣವರ್ಮ, ಪ್ರೇಮಲತಾದೇವಿ ಇವರು ಸಹೋದರ ಸಹೋದರಿಯರು. ಇದು ಅವರು ಬೆಳೆದ ಮೈಸೂರಿನ ಮನೆ. ಜಿತೇಂದ್ರ ಕುಮಾರ್ ರವರು ಇಂಜಿನಿಯರ್ ಶಿಕ್ಷಣವನ್ನು ಪೂರೈಸಿದ ನಂತರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ವೃತ್ತಿಯನ್ನು ಆರಂಭಿಸಿ 33 ವರ್ಷ ಸೇವೆ ಸಲ್ಲಿಸಿ ಅಂತಿಮವಾಗಿ ಚೀಫ್ ಡ್ರಿಲ್ಲಿಂಗ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 1991ರಲ್ಲಿ ಸ್ವಯಂ ನಿವೃತ್ತಿ ಹೊಂದಿದರು. ನಮ್ಮ ತಂದೆಯವರು ಬಹಳ ಕಾಲ ಇಲ್ಲೇ ಇದ್ದು ಅವರು ತಪಸ್ಸು ಸಾಧನೆ ಥರ ಮಾಡಿ ಮಹಾಪುರಾಣ ಗ್ರಂಥ ಅದೆಲ್ಲ ಮಾಡಿದ್ರು. ಇಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದವರು. ಹಾಗಾಗಿ ನನಗೆ ಮೈಸೂರಿಗೆ ಬರೋದೇ ಒಂದು ಭಾಳ ದೊಡ್ಡ ಸಂತೋಷ, ನನಗೆ ಭಾಳ ನಲ್ಮೆಯ ಜಾಗ ಇದೆ. ಸೊ ಹಾಗಾಗಿ ಈ ಅಭಿನಂದನಾ ಸಮಾರಂಭ ಏನಿದೆ ಅದು ನನಗೆ ಭಾಳ ಅನಿರೀಕ್ಷಿತ ಅನ್ನಿಸ್ತು. ಆದರೆ ಎಲ್ಲ ಸೇರಿ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಯಾವ ಜನ್ಮದ ಪುಣ್ಯನೋ, ನಮ್ಮ ತಂದೆಯವರ ಪುಣ್ಯ ವಿಶೇಷದಿಂದ ನಾವುಗಳೆಲ್ಲ ಇಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಆದರೆ ನನಗೇನಪ್ಪ ಅನಿಸುತ್ತೆ ಅಂದರೆ ನಮ್ಮನ್ನೆಲ್ಲ ಇಷ್ಟು ಮೇಲಕ್ಕೆ ತಂದಿರೋರು, ಬೆಳವಣಿಗೆಗೆ ತಂದಿರೋರು ಅಂತಂದರೆ ನಮ್ಮ ತಂದೆ ಮತ್ತು ತಾಯಿ. ನಿವೃತ್ತಿಯ ನಂತರ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪಂಡಿತ ರತ್ನ ಎ ಶಾಂತಿರಾಜಶಾಸ್ತ್ರಿ ಟ್ರಸ್ಟ್ ಸ್ಥಾಪಿಸಲು ಕಾರಣಕರ್ತರಾಗಿ ಅದರ ಮೂಲಕ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಉತ್ತೇಜನ ನೀಡುತ್ತಾ ಬಂದಿದ್ದಾರೆ. ಶಾಂತಿರಾಜಶಾಸ್ತ್ರಿಗಳ ಕನ್ನಡದ ಮಹಾಮೇರು ಕೃತಿ ಮಹಾಪುರಾಣ ಸೇರಿದಂತೆ 80ಕ್ಕೂ ಹೆಚ್ಚು ಜೈನ ಧಾರ್ಮಿಕ ಗ್ರಂಥಗಳ ಪ್ರಕಾಶನ ಮಾಡುತ್ತಾ ಬಂದಿದ್ದಾರೆ. ಮಹಾಪುರಾಣ ಅನ್ನೋದು ನಮ್ಮ ಜೈನರಿಗೆ ಬಹಳ ಪರಮ ಪವಿತ್ರವಾದಂಥ ಗ್ರಂಥ. ಇದನ್ನು 9ನೇ ಶತಮಾನದಲ್ಲಿ ಆಚಾರ್ಯ ಜಿನಸೇನ ಹಾಗೂ ಆಚಾರ್ಯ ಗುಣಭದ್ರರು ಅಂತ ಇಬ್ಬರು ಆಚಾರ್ಯರು ಇದನ್ನು ಸಂಸ್ಕೃತದಲ್ಲಿ ತಂದರು. ಇದರಲ್ಲಿ ಒಟ್ಟು 20,000 ಸಂಸ್ಕೃತ ಶ್ಲೋಕಗಳಿದೆ. ಇದು 9ನೇ ಶತಮಾನದ ಕೃತಿ. 9ನೇ ಶತಮಾನದಿಂದ 20ನೇ ಶತಮಾನದವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾರೂ ಇದನ್ನು ಸಮಗ್ರವಾಗಿ ಇದರ ಭಾಷಾಂತರ ಮಾಡೋದು, ಕನ್ನಡಕ್ಕೆ ತರೋ ಪ್ರಯತ್ನ ಮಾಡಲಿಲ್ಲ. 20ನೇ ಶತಮಾನದಲ್ಲಿ ನಮ್ಮ ತಂದೆಯವರು ಮೊರೇನಾ, ಆಗ್ರಾ, ಬೆನಾರಸ್ ಇಲ್ಲೆಲ್ಲ ಭಾಳ ವಿದ್ವತ್ ಗಳಿಸಿ ನ್ಯಾಯತೀರ್ಥ ಮಾಡಿ ಇಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ 23ನೇ ಇಸ್ವಿಯಲ್ಲಿ ಈ ಸಮಗ್ರ ಮಹಾಪುರಾಣನ ಕನ್ನಡಕ್ಕೆ ತರಬೇಕು ಅಂತ ಕನ್ನಡೀಕರಿಸಕ್ಕೆ ಶುರು ಮಾಡಿದ್ರು. 1926ರಲ್ಲಿ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಒಂದು ಭಾಗ ಅಂದರೆ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ ಅಂತ 2 ಭಾಗ ಇದೆ. ಅದರಲ್ಲಿ ಪೂರ್ವ ಪುರಾಣದ ಪೂರ್ವ ಭಾಗ ಅನ್ನೋದನ್ನು 1926ನೇ ಇಸ್ವಿಯಲ್ಲಿ ತಗೊಂಡ್ಬಂದರು. ಅಲ್ಲಿಗೆ ಒಂದು ಭಾಗ ಆಯಿತು. ಪೂರ್ವ ಪುರಾಣದ ಉತ್ತರ ಭಾಗ ಏನಿದೆ ಅದನ್ನು 1933ರಲ್ಲಿ ಪ್ರಕಟಣೆ ಮಾಡಿದ್ರು. 1940ರಲ್ಲಿ ಉತ್ತರ ಪುರಾಣ ಅಂದರೆ 23 ತೀರ್ಥಂಕರ ಪುರಾಣ ಏನಿದೆ ಗುಣಭದ್ರಾಚಾರ್ಯ ರಚನೆ ಮಾಡಿದ್ದು ಅದನ್ನು 1940ರಲ್ಲಿ ತಂದು ಸಮಗ್ರ ಮಹಾಪುರಾಣನ ಏಕಾಂಗಿಯಾಗಿ ಭಗೀರಥ ಪ್ರಯತ್ನ ಮಾಡಿ 20ನೇ ಶತಮಾನದಲ್ಲಿ ಮಹಾಪುರಾಣನ ಶ್ರವಣಬೆಳಗೊಳದಲ್ಲಿ 1940ರಲ್ಲಿ ನಡೆದಂಥ ಮಸ್ತಕಾಭಿಷೇಕದಲ್ಲಿ ಮೈಸೂರು ಕೃಷ್ಣರಾಜ ಒಡೆಯರು ಮಹಾರಾಜರಿಗೆ
ಅವರೇ ಫಸ್ಟ್ ಮಸ್ತಕಾಭಿಷೇಕ ಯಾವಾಗಲೂ ನೆರವೇರಿಸೋದು, ಅವ್ರಿಗೆ ಅದನ್ನು ಡೆಡಿಕೇಟ್ ಮಾಡೋದು, ಸಮರ್ಪಣೆ ಮಾಡೋದು. ಮಹಾರಾಜರಿಗೆ ಅದೆಲ್ಲ ಭಾಳ ಸಂತೋಷ ಆಗಿ ಅದೆಲ್ಲ ದಾಖಲೆ ಆಗಿದೆ, ಫೋಟೋಸ್ಗಳು ಇದೆ. ಅವ್ರಿಗೆ ಪಂಡಿತ ರತ್ನ ಅನ್ನೋದನ್ನು ಆಸ್ಥಾನ ಮಹಾವಿದ್ವಾನ್ ಅಂತ ಮಾಡಿದ್ರು. ಆಸ್ಥಾನ ವಿದ್ವಾನ್ ಆಯಿತು, ಮಹಾವಿದ್ವಾನ್ ಆಯಿತು, ಪಂಡಿತ ರತ್ನ ಅಂತ ಒಂದು ಬಿರುದನ್ನು ಕೂಡ ಅವ್ರಿಗೆ ಕೊಟ್ಟರು. ಯೋಜನೆ ಪ್ರಕಾರ ನಾವು ಕಾರ್ಯನಿರತರಾದ ನಮಗೆ ಶ್ರವಣಬೆಳಗೊಳ ಪೂಜ್ಯ ಸ್ವಾಮೀಜಿಯವರು ಬಹಳ ಇದಕ್ಕೆ ಸಹಕಾರ ಕೊಟ್ಟು ನಮಗೆ ಪ್ರೇರಣೆ ಕೊಟ್ಟು ನಾವು ಯಾವ್ಯಾವ ರೀತಿ ಮುಂದುವರಿಬೇಕು ಎಲ್ಲ ಹಂತದಲ್ಲೂ ಮಾರ್ಗದರ್ಶನ ಕೊಟ್ಟರು. ಸೊ ನಮಗೆ ಒಂದು ಆಕಾರ ಕೊಟ್ಟವರು ಅಂತಂದರೆ ನಮ್ಮ ಶ್ರವಣಬೆಳಗೊಳ ಶ್ರೀಗಳು. ಸೊ ಅವರ ಪ್ರೇರಣೆ ಮಾರ್ಗದರ್ಶನದ ಮೇಲೆ ಇಷ್ಟೆಲ್ಲ ಕಾರ್ಯ ಸಾಧನೆ ಮಾಡೋಕ್ಕಾಯಿತು. ಅಂದರೆ ಇದು ನನಗೆ ಸಾಧನೆ ಅನ್ನೋಕ್ಕಿಂತ ಏನು ಅಂತಂದರೆ ಇಡೀ ಸಮಾಜ, ಬರೀ ನಮ್ಮ ಜೈನ್ ಸಮಾಜ ಅಂತ ಹೇಳ್ತಿಲ್ಲ, ನಾನು ಯಾವುದೇ ಕೆಲಸಕ್ಕೆ ಎಲ್ಲೇ ಹೋಗಲಿ, ಇಲ್ಲಿ ಬೆಂಗಳೂರು ಇರ್ಬೋದು, ಮಡ್ರಾಸ್ ಇರ್ಬೋದು, ಥ್ರೂಔಟ್ ದಿ ಕಂಟ್ರಿ ನಾನು ಓಡಾಡಿದ್ದೀನಿ, ಹೊರದೇಶಗಳೆಲ್ಲ ಹೋಗಿದ್ದೀನಿ, ಅಮೇರಿಕಕ್ಕೆಲ್ಲ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ಕೂಡ ಜನಗಳು ಅದೇನು ನನ್ನ ನೋಡ್ತಿದ್ದಂಗೆ ಅದೇನು ಪ್ರೀತಿ ವಿಶ್ವಾಸ ತೋರಿಸ್ತಿದ್ರೋ ಏನೋ ಅಪ್ರಾರ್ಥಿತವಾಗಿ ನಾನೇನು ಹೇಳ್ದೆ ಕೇಳ್ದೇನೆ ಅವ್ರು ನನಗೆ ಸಹಾಯ ಸಹಕಾರ ಕೊಡ್ತಾರೆ. ಸೊ ಇದಕ್ಕೇನಂತಂದರೆ ನಮಗೆ ಇಡೀ ಮಾನವ ಸಮಾಜ ನನಗಿಷ್ಟು ಒತ್ತು ಕೊಟ್ಟಿದೆ. ಅದು ವಿಶೇಷವಾಗಿ ನಮಗೆ ಮೈಸೂರು ಜೈನ್ ಸಮಾಜ ಇಷ್ಟು ಮಾಡ್ತಾ ಇರೋದು. ಕರ್ನಾಟಕ ಜೈನ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾದ ಕರ್ನಾಟಕ ಜೈನ್ ಅಸೋಸಿಯೇಷನ್ನಿನ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು 1999ರಿಂದ ನಿರಂತರವಾಗಿ ಕರ್ನಾಟಕ ಜೈನ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆದೇಶದಂತೆ ಧವಳ ಗ್ರಂಥದ 40 ಸಂಪುಟಗಳ ಮುದ್ರಣ ಹಾಗೂ ಪ್ರಕಾಶನವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. 1993 ಹಾಗೂ 2006ರಲ್ಲಿ ಜರುಗಿದ ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಎಲ್ಲ ಸಾಧನೆಯನ್ನು ಮನಗಂಡು 2018ರಲ್ಲಿ ನಡೆಯಲಿರುವ ಮಹಾಮಸ್ತಕಾಭಿಷೇಕ ಸಮಿತಿಗೆ ಶ್ರೀಯುತರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಪೂಜ್ಯ ಸ್ವಾಮೀಜಿಯವರು ನಿಯೋಜಿಸಿರುತ್ತಾರೆ. ಇನ್ನು ಇವು ಅವರ ಜೀವನದ ಸಂತಸದ ಕ್ಷಣಗಳ ಒಂದು ಚಿಕ್ಕ ಸಂಗ್ರಹ. ಅವರ ಸಹೋದರ ಸಹೋದರಿಯರಾಡಿರುವ ಅವರ ಬಗೆಗಿನ ಹೆಮ್ಮೆಯ ನುಡಿಗಳನ್ನು ಅವರ ಮಾತಿನಿಂದಲೇ ಕೇಳೋಣ ಬನ್ನಿ. ಆಕ್ಟಿವ್ ಆಗಿ ಇದ್ದಾನೆ ಅವನು. ಮೊದಲಿಂದ ಅವನು CPC ಪಾಲಿಟೆಕ್ನಿಕ್ನಲ್ಲಿ ಅವನು ಇದು ಮಾಡಿರೋದು, ಡಿಪ್ಲೊಮಾ ಮಾಡಿರೋನು ಅವನು. ಅವಾಗಿಂದನೂ ಅಷ್ಟೇ ನಾವೆಲ್ಲ ಒಟ್ಟಿಗೆ ಇದಾದಾಗ ನಾವಿಬ್ಬರೇ ಇಲ್ಲ ಮನೆಯಲ್ಲಿ ದೊಡ್ಡವರು, ನಾವಿಬ್ಬರೇ ಇದ್ದವರಿದ್ದಿಲ್ಲ, ಇವರೆಲ್ಲ ಭಾಳ ಚಿಕ್ಕ ಹುಡುಗರು ಅವರೆಲ್ಲ. ಆಗ ನಮ್ಮ ತಾಯಿ ನಮ್ಮ ತಂದೆಯವರು ಎಲ್ಲ ಇದ್ದರು. ನಮ್ಮ ತಂದೆಯವರು 52 ತಿರೋಬಿಟ್ರು, ಮೇನಂತ ಹೇಳೋದು. ಆವಾಗ ನಾವು ಮೊದಲಿಂದನೂ ಅವ್ರ ಜೊತೆಯಲ್ಲೇ ಇದಾಗಿದ್ದರಿಂದ ನಾನು ಅವನು ಭಾಳ ಇದಾಗಿದ್ದ. ಅಂತೂ ಜಗಳ ಕಾಯ್ತಿದ್ದ, ಓಡಾಡ್ತಿದ್ದ ಇಬ್ಬರನ್ನು. ಆರೋಗ್ಯ ಕೊಡಲಿ ಈ ಥರ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದ್ರೆ ಮುಖ್ಯವಾಗಿ
ಯಾಕೆಂದರೆ ಅವನು ಅಷ್ಟು ಇದು ಮಾಡಿದ್ದಾನೆ, ಸಮಾಧಿಗೆ ಭಾಳ ಕೆಲಸ ಮಾಡಿದ್ದಾನೆ. ಭಾಳ ಸಂತೋಷ ನಮಗೆ. ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಅವನ ಅಚೀವ್ಮೆಂಟ್ಸು ಸ್ಟಾರ್ಟಿಂಗಿಂದ ಕಡೆವರೆಗೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮ ಚಿಕ್ಕಂದಿನಲ್ಲಿ ಭಾಳ ಕಷ್ಟಪಟ್ಟ ನಮ್ಮದು. ಯಾಕಂದರೆ ನಮ್ಮ ತಂದೆಯವರು ಭಾಳ ಬೇಗ ಹಾಸಿಗೆ ಹಿಡಿದುಬಿಟ್ರು. ನಮ್ಮ ತಾಯಿನೇ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ರು. ಆವಾಗಲಿಂದನೂ ಎಂಟೈರ್ ಫ್ಯಾಮಿಲಿಗೆ ಅವನು ತನ್ನ ಜೀವನೇ ಮುಡುಪಿಟ್ಬಿಟ್ಟು ಇದು ಮಾಡ್ಕೊಂಡಿದ್ದಾನೆ. ಆಮೇಲೆ ಇನ್ನೂ 3 ವರ್ಷ ಸರ್ವಿಸ್ ಇರುವಾಗಲೇ ಅವನು ವಾರಂಟಿ ರಿಟೈರ್ಮೆಂಟ್ ತಗೊಂಡು ನಮ್ಮ ತಂದೆಯವರ ಹೆಸರಿನಲ್ಲಿ ಶಾಂತರಾಜ್ ಶಾಸ್ತ್ರಿ ಟ್ರಸ್ಟ್ ಅಂತ ಫಾರ್ಮ್ ಮಾಡಿತ್ತು. ಅದರಿಂದ ನಾವು ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದೀವಿ. ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ. ಇದು ದಾನಗಳಿದೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬರ್ತಾಯಿದ್ದೀವಿ. ಅವನ ಅಚೀವ್ಮೆಂಟ್ ಅಂದರೆ ಮನುಷ್ಯನಾಗಿದ್ಕೊಂಡು ಇಷ್ಟೊಂದು ಅಚೀವ್ಮೆಂಟ್ ಮಾಡೋಕ್ಕಾಗುತ್ತಾ ಅನ್ನೋದು ಎಲ್ಲರಿಗೂ ಆಶ್ಚರ್ಯ. ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾನೆ ಅವನು. ಏನು ಅಂದರೆ ಯಾವುದು ಪರ್ಫೆಕ್ಟ್ ಇರಬೇಕು, ಯಾವುದು ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು, ಅಷ್ಟು ಕ್ಲಿಯರಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾನೆ. ಇನ್ನೊಂದು ಏನು ಅಂದರೆ ಅವನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾನೋ ಆ ಥರ ಆಗಬೇಕು. ಬೇರೆಯವರು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು, ಡಿವೇಟ್ ಆಗಬಾರ್ದು. ಅದನ್ನು ಈಸ್ ಕೀಪಿಂಗ್ ಇಟ್ ಅಪ್. ಅದಕ್ಕೆ ಹಿಂಗಾಗಿ ನಮಗೆಲ್ಲ ಬಹಳ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ವಿ ವಿಶ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದಿ ಫಂಕ್ಷನ್. ನಾವು ಸಮಾಜಕ್ಕೆ ಆಭಾರಿಯಾಗಿದ್ದೀವಿ, ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಅವರು ರೆಕಗ್ನೈಸ್ ಮಾಡಿ ದೇ ಆರ್ ಗಿವಿಂಗ್ ಗುಡ್ ರೆಕಗ್ನಿಷನ್ ಟು ಹಿಮ್. ಹೀಗಾಗಿ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅವನು ಎಲ್ಲರಿಗೂ ಎನ್ಕರೇಜ್ ಮಾಡ್ತಾನೆ. ಈವನ್ ಜೂನಿಯರ್ಸ್ಗೆ ಎಲ್ಲರಿಗೂ ಅವ್ರು ಮಾಡಿರೋ ಕೆಲಸ ಎಲ್ಲ ಭಾಳ ಇಷ್ಟ ಆಗಿದೆ ಅವ್ರಿಗೆ. ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ರು ಅದನ್ನು ತಿದ್ದು ಅವ್ರನ್ನ ಮೇಲೆ ತರ್ತಾನೆ ಅವರು. ಆ್ಯಕ್ಚುಲಾಗಿ ಅದು ಇಲ್ಲಿ ಮೈಸೂರಿನವರೆಲ್ಲ ಸೇರಿಕೊಂಡು, ಎಲ್ಲ ಸಮಾಜದವರು ಸೇರಿಕೊಂಡು ಅವ್ರ ಅಚೀವ್ಮೆಂಟ್ಸ್ ಎಲ್ಲ ನೋಡಿ ಅವರಿಗೆ ಒಳ್ಳೆ ಪುರಸ್ಕಾರ ಕೊಟ್ಟು ಮೈಸೂರಿನಲ್ಲಿ ಮಾಡಿದ್ರೆ ನೋಡಿ ನಮ್ಗೆ ಭಾಳ ಸಂತೋಷ ಆಗಿದೆ. ಈ ವಿಷಯ ವೆರಿ ಹ್ಯಾಪಿ ಫ್ಯೂಚರ್. 6ನೇ ಒಳಗೆ ನಮ್ಮ 2ನೇ ಅಣ್ಣ ಜಿತೇಂದ್ರ ಕುಮಾರ್ ಅವರು. ಬಾಲ್ಯದಲ್ಲೆಲ್ಲ ಒಟ್ಟಿಗೆ ಬೆಳೆದಿದ್ದೀವಿ, ಎಲ್ಲ ಚೆನ್ನಾಗಿ ಆಟ ಆಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಭಾಳ ಸಂತೋಷ ಆಗುತ್ತೆ. ಅವ್ನು ಇಷ್ಟು ಮಟ್ಟಿಗೆ ಬೆಳೆದ, ನಮ್ಮ ತಂದೆ ಹೆಸರು ನುಡಿಸ್ತಾ ಅಂತ ಹೇಳ್ಬಿಟ್ಟು ಭಾಳ ಸಂತೋಷ ಆಗುತ್ತೆ ನಮಗೆ. ಇನ್ನೂ ಇಂಥ ಕೆಲಸಗಳು 100 ಮಾಡಲಿ ಅಂತ ನಾವು ದೇವರು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೋಸ್ಕರ ನಮಗೆ ಇನ್ನು ಅವರ ನಿಕಟವರ್ತಿಗಳು ಹಾಗೂ ಸಮಾಜದವರು ಅವರ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದು ಅದರ ಕೆಲವು ಭಾಗಗಳು ನಿಮಗಾಗಿ. ಈ ಸಮಾರಂಭಕ್ಕೆ ಇದೆ. ಸಮಾಜದ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಸಮಾರಂಭ ನಡೆಯಲಿದೆ. ಜಿತೇಂದ್ರ ಕುಮಾರ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳೋದಂದ್ರೆ, ನಾನು ಮೊದಲಿಗೆ ಕಳೆದ 20 ವರ್ಷಗಳಿಂದ ಅವರ ಬಲ್ಲೆ. ನಾನು ಮೊದಲಿಗೆ ಅಂದುಕೊಂಡಿದ್ದೇನು ಅಂತಂತಂದ್ರೆ, ಇವರ ತಂದೆ ಆಸ್ಥಾನ ವಿದ್ವಾಂಸರಾಗಿದ್ದ ಕಾರಣ ಇವರು ಬೆಳ್ಳಿಯ ಚಮಚವನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರೊಡನೆ ನಿಕಟ ಸಂಪರ್ಕ ಬಂದ ಮೇಲೆ ಅವರು ಬಾಲ್ಯ ಬಂದ ಅವರ ತಂದೆಯವರು ನಿಧನರಾದ ನಂತರ ಪಟ್ಟಂತ ಕಷ್ಟಗಳೇನಿದೆ ಅವುಗಳನ್ನೆಲ್ಲ ಕೇಳಿದಾಗ ನಿಜವಾಗಲೂ ಸಮಾಜದಲ್ಲಿ ಗಣ್ಯರು ಅನಿಸ್ಕೊಂಡವರು ಬಾಲ್ಯದಲ್ಲಿ ಯಾರು ಕಷ್ಟಪಟ್ಟಿರ್ತಾರೆ ಅಂಥವ್ರು ಮಾತ್ರ ಮೇಲ್ ಬರ್ಲಿಕ್ಕೆ ಸಾಧ್ಯ ಅನ್ನೋದು ನಿಜ ಅನ್ನೋದು ಒಂದು ಅನಿಸ್ತು ನನಗೆ. ಉದಾಹರಣೆಗೆ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಪೇಪರ್ ಹಾಕುವ ಮೂಲಕ, ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರು ಬಾಲ್ಯದಲ್ಲಿ ದೀಪದ ಕೆಳಗೆ ಓದುವ ಮೂಲಕ ಹೇಗೆ ದೊಡ್ಡವರಾದರೋ, ಹೆಸರುವಾಸಿಯಾದರೋ, ನಾಡಿಗೆ ಖ್ಯಾತಿಯನ್ನು ತಂದರೋ, ಅದೇ ರೀತಿಯಲ್ಲಿ ಜಿತೇಂದ್ರ ಕುಮಾರ್ ಅವರು ಕೂಡ ಅವರ ಬಾಲ್ಯದ ದಿನಗಳನ್ನು ಬಹಳ ಬಹಳ ಕಷ್ಟದಲ್ಲಿ ಕಳೆದು ಆ ಕಷ್ಟದ ನಂತರ ಅವರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಇದರಲ್ಲಿ ಇಲಾಖೆಯಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಇಲಾಖೆಯಲ್ಲಿ ಅವರು ಕೆಲಸಕ್ಕೆ ಸೇರಿ ಸುಮಾರು 30 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ಅಂತರ್ಜಲ ಎಕ್ಸ್ಪರ್ಟ್ ಆಗಿ ಇಡೀ ನಾಡಿಗೆ, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಉಣಿಸಿದ್ದಾರೆ. ತದನಂತರ ನಿವೃತ್ತಿಯಾದ ನಂತರ ಅವರು ಸಮಾಜ ಸೇವೆಯಲ್ಲಿ ತೊಡಗಿ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಕಾರಣೀಭೂತಕ್ಕೆ ಒಂದು ಮುಖ್ಯ ಕಾರಣ ಅಂತಂತಂದ್ರೆ, ಅಥವಾ ಅವರು ಮಾಡಿರುವ ಕೆಲಸಕ್ಕೆ ಒಂದು ಉದಾಹರಣೆ ಅಂತಂತಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿರುವ ಕರ್ನಾಟಕ ಜೈನ ಭವನ ಇಡೀ ರಾಜ್ಯದಲ್ಲಿ ದಿಗಂಬರ ಜೈನ ಸಮಾಜದ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ಜೈನ ಭವನ ಜಿತೇಂದ್ರ ಕುಮಾರ್ ಅವರ ಪರಿಶ್ರಮದಿಂದ ಮಾತ್ರ ಅದು ಸಾಧ್ಯ ಆಯಿತು. ಇವತ್ತು ಕೂಡ ಅವರ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಇವತ್ತು ಪ್ರತಿದಿನ 3-4 ಗಂಟೆಗಳ ಕಾಲ ಅಲ್ಲಿ ಜೈನ ಭವನಕ್ಕೆ ಬಂದು ಅಲ್ಲಿ ಲೆಕ್ಕಪತ್ರಗಳನ್ನ, ಆಡಳಿತವನ್ನ, ಮುಂತಾದ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ನಮಗೆಲ್ಲ ಒಂದು ರೀತಿಯ ತರಬೇತಿಯನ್ನು ನೀಡುತ್ತಾ ಇಡೀ ಸಮಾಜವನ್ನ ಮುಂದುವರಿಸ್ತಾ ಇದ್ದಾರೆ.
ಭಗವಂತ ಅವರಿಗೆ ಆಯುರಾರೋಗ್ಯಗಳನ್ನು ನೀಡಿ ಇನ್ನೂ ಹೆಚ್ಚಿನ ಕಾಲ ಸಮಾಜಕ್ಕೆ ಅವರ ಸೇವೆ ದೊರೆಯುವಂತೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಮ್ಮ ಗುರುಗಳಾದ ಎಸ್ ಜಿತೇಂದ್ರ ಕುಮಾರ್ ಅವರ ಪರಮ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕಾರಣ ಅವರ 1969ರಲ್ಲಿ ನನಗೆ ಕರೆದು ಕೆಲಸ ಕೊಟ್ಟು ಆ ನಂತರ ಈ ಖಾಲಿ ಡಿಪ್ಲೊಮಾ ಮಾಡಿದಂತಹ ನನ್ನನ್ನು ಒಂದು ಉನ್ನತ ಹುದ್ದೆ ಡೆಪ್ಟಿ ಚೀಫ್ ಡ್ರಿಲ್ಲಿಂಗ್ ಇಂಜಿನಿಯರ್ ಆಗಿ ರಿಟೈರ್ ಆಗುವವರೆಗೂ ಕೂಡ ನನಗೆ ಮಾರ್ಗದರ್ಶನ ನೀಡಿ ಅವರು ನನ್ನನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಬರುವಂತೆ ಮಾಡಿದ್ದಾರೆ. ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಇವರಿಂದ ಕಡಿಮೆ ಅಂದರೂ ಕೂಡ ಒಂದು 400 ಜನ ಕೆಲಸಕ್ಕೆ ಸೇರಿಸಿ ಇವರು ಅವರಿಗೆ ಅಂದರೆ ಅನ್ನ ನೀರು ಮತ್ತು ಎಲ್ಲ ಅಂದರೆ ಅವ್ರಿಗೆ ದಾರಿದೀಪವಾಗಿ ಅವ್ರನ್ನ ಹುದ್ದೆ ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಚಾಲಕರಾಗಿರ್ಬೋದು ಅಥವಾ ಹೆಲ್ಪರ್ಸ್ ಆಗಿರ್ಬೋದು ಅಥವಾ ಜಿಯಾಲಜಿಸ್ಟ್. ಕರ್ನಾಟಕ ಜೈನ ಭವನ ಇವತ್ತು ಒಳ್ಳೆಯ ಹೆಸರು ಪಡೆದು ಅಲ್ಲಿ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿ ಸೇವೆ ಮಾಡಲು ಇವತ್ತು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅವರಿಗೆ ಮತ್ತು ಈ ಅವರ 80ನೇ ವರ್ಷದ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಯಶಸ್ಸುಗೊಳಿಸಿ ಅವರು ಇನ್ನೂ ಆರೋಗ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಇನ್ನೂ ನಮಗೆ ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅರ್ಹತರಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಜೈ ಜಿನೇಂದ್ರ. ನನಗೆ ಜಿತೇಂದ್ರ ಕುಮಾರ್ ಅವರ ನಮ್ಮ ಮಧ್ಯದಲ್ಲಿ ನಮಗೆ ನಮ್ಮ ಸಂಬಂಧಿಕರು ಆಗಬೇಕು. ಬಟ್ ಅವರ ಒಂದು ಆತ್ಮೀಯತೆ ಬೆಳೆದಿದ್ದು ಈ ಜೈನ ಭವನದ ಒಂದು ಬೃಹತ್ ಕಟ್ಟಡದ ಒಂದು ಕಾರ್ಯನಿರ್ಮಾಣಕ್ಕೆ ವಹಿಸ್ಕೊಂಡ್ರಲ್ಲ ಆ ಟೈಮ್ನಲ್ಲಿ. ಆಗ ಅವರು 1999 ಇಸ್ವಿಯಿಂದಲೂ ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇಲ್ಲಿವರೆಗೂ ದುಡಿತಾ ಇದ್ದಾರೆ. ಆ ವೇಳೆಯಲ್ಲಿ ನಾನು ಕೂಡ ಅವರು ಅದಕ್ಕೆ ಆ ಕೆಲಸಕ್ಕೆ ಪ್ರವೃತ್ತನನ್ನಾಗಿ ಮಾಡಿದ್ದು ಜಿತೇಂದ್ರ ಕುಮಾರ್ ಅವರೇ. ವರ್ಷ ಅವರು ಎಣಗಾಡಿದ್ರು ಕೂಡ ನೀಲಿ ನಕ್ಷೆ ಮಂಜೂರಾತಿ ಅವರಿಗೆ ಆಗಿರಲಿಲ್ಲ. ಆ ಟೈಮ್ನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು KN ತಿಮ್ಮಪ್ಪ ಅಂತೇಳಿ ಅವರು ಅದು ಒದ್ದಾಡ್ತಿರೋದು ನೋಡಿಬಿಟ್ಟು ನೀವು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀರಿ, ಜಿತೇಂದ್ರ ಕುಮಾರ್ ಸಾಹೇಬ್ರನ್ನ ಅವ್ರಿಗೆ ಮಾಡ್ಕೊಳ್ಳಿ. ಅವರಿದ್ದರು ಜಿತೇಂದ್ರ ಕುಮಾರ್ ಅವರು ಹೇಳಿದ್ರು ಅಂದರೆ ಅವರು ನ್ಯಾಯಾಧೀಶರಾಗಿದ್ದವರು, ಇದೆಲ್ಲ ಮಾಡೋಕ್ಕಾಗುತ್ತೆ ನಿಮಗೆ ಗೊತ್ತಿಲ್ಲ ಅವ್ರ ವಿಚಾರ. ಅವರು ಸ್ವಲ್ಪ ಆ ಟೈಮ್ ಅದಾದ ಒಂದು 4-5 ದಿವಸದಲ್ಲಿ ನಾನು ತಿಮ್ಮಪ್ಪನವರು ವಾಕಿಂಗ್ ಮಾಡ್ಕೊಂಡು ನಮ್ಮ ಮನೇಲಿ ಕೂತಿದ್ವಿ. ಆಗ ಅವರು ಜಿತೇಂದ್ರ ಕುಮಾರ್ ಅವರು ದೇವೇಂದ್ರ ಸ್ವಾಮಿಗಳನ್ನ ನಮ್ಮ ಮನೆಗೆ ಕಳಿಸಿದ್ರು. ಅವರೆಲ್ಲ ವಿಷಯವಾಗಿ ಹೇಳಿದ್ರು ಆ ಥರ ಇದು ನೀಲಿ ರಕ್ಷೆ ಆಗಿಲ್ಲ, ಕಾರ್ಪೊರೇಷನ್ ತೊಂದರೆ ಆಗ್ತಾ ಇದೆ, ಅದು ಏನಾದರೂ ಮಾಡಿ ಅಂತ. ಆಗ ನಾನು ನ್ಯಾಯಾಧೀಶನಾಗಿ ಮತ್ತು ಕರ್ನಾಟಕ ಲೋಕಾಯುಕ್ತದ ರಿಜಿಸ್ಟ್ರಾರಾಗಿ ನಿವೃತ್ತಿಯಾಗಿ ಒಂದು ಅಥವಾ 1.5 ವರ್ಷ ಹಾಗಾಗಿ ಮಾಡೋದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಅದಾಯಿತು. ದೇವೇಂದ್ರ ಸ್ವಾಮಿ ಅವರ ರೆಕಾರ್ಡ್ ಎಲ್ಲ ಕೊಟ್ಟರು. ಅವ್ರಿಗೆ ಹೇಳಿದೆ ನನಗೊಂದು 15-20 ಟೈಮ್ ಕೊಡಿ, ನೀವ್ಯಾರು ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬೇಡಿ ಅಂತ. ಸರಿ ಆಯಿತು. ಒಂದು 20 ದಿವಸ ಟೈಮ್ ತಗೊಂಡವರು 15 ದಿವಸದೊಳಗಾಗಿ ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಮಾಡಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ನೀಲಿ ನಕ್ಷೆ ಮಂಜೂರಾಗಿದೆ ಕಾರ್ಪೊರೇಷನ್. ಅಂದಿನಿಂದ ಇಲ್ಲಿವರೆಗೂ ನಮ್ಮ ಆತ್ಮೀಯತೆ ಬಹಳ ಒಂದು ದೊಡ್ಡದಾಗಿ ಬೆಳೆದಿದೆ. ಅವರು ಈಸ್ ಮೋರ್ ದೇರ್ ಮೈ ಬ್ರದರ್ ಅಂತ ಹೇಳ್ಬೋದು. ಆ ಥರ ಒಂದು ಸಂಬಂಧ ಬೆಳೆಸ್ಕೊಂಡು ಬಂದಿದ್ದೀವಿ. ತುಂಬ ಸಂತೋಷ ವಿಷಯ. ಮೈಸೂರಿನ ಹಾಗೂ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್ ಜಿತೇಂದ್ರ ಕುಮಾರ್ ಅವರು ತುಂಬ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರ್ತಾರೆ. ಕರ್ನಾಟಕ ಜೈನ ಅಸೋಸಿಯೇಷನ್ನ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕರ್ನಾಟಕದ ಜೈನರ ಪರವಾಗಿ ಸರ್ಕಾರ ಹಾಗೂ ಸರ್ಕಾರೇತರರಲ್ಲಿ ಅವರು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆ ಕರ್ನಾಟಕ ಭೂವಿಜ್ಞಾನ ಸಂಸ್ಥೆಯಲ್ಲಿ ಕೂಡ ಅವರು ಗಣನೀಯ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ ನಂತರ ಶಾಸ್ತ್ರದ ಪ್ರಚಾರ ಹಾಗೂ ಸಾಮಾಜಿಕ ಒಂದು ಜೀವನ, ಸಾಮಾಜಿಕ ಕಳಕಳಿ ಹಾಗೂ ಜೈನ ಧರ್ಮದ ಒಂದು ಯಶಸ್ಸಿಗಾಗಿ ಅತ್ಯಂತ ಒಂದು ಶ್ರದ್ಧೆ ಭಕ್ತಿಯಿಂದ ನಿರಂತರವಾಗಿ ಶ್ರಮಿಸಿರುತ್ತಾರೆ. ಅವರಿಗೆ 80 ವರ್ಷ ತುಂಬಿದ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲ ಒಂದು ಜೈನರ ಹಾಗೂ ನಾಗರಿಕರ ಕರ್ತವ್ಯ ಆಗಿದೆ. ಅದನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಡ್ತಕ್ಕಂಥದ್ದು ಇನ್ನೂ ಸುವರ್ಣಕ್ಕೆ ಸುಗಂಧ ಇಟ್ಟ ಹಾಗೆ ಅಂಥೇಳಿ ನಾವು ಭಾವಿಸಿದ್ದೀವಿ.
ಅಭಿನಂದನಾ ಸಮಾರಂಭ ಮೈಸೂರಲ್ಲಿ ನಡೀತಾ ಇರುವಂಥದ್ದು ಮೈಸೂರಿನ ಶಾಲಕ ಶಾಲೆಯರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ. ಇವರು ಅಭಿನಂದನಾ ಸಮಾರಂಭಕ್ಕೆ ಎಲ್ಲ ಜೈನ ಮಠಗಳ ಭಟ್ಟಾರಕರು ಇಲ್ಲಿ ಆಗಮಿಸುತ್ತಿರುವುದು ಒಂದು ವಿಶೇಷ. ಇದು ನಮ್ಮ ಮೈಸೂರು ಜನತೆಗೆ ಪುಣ್ಯ ಕೂಡ. ಜಿತೇಂದ್ರ ಕುಮಾರ್ ಅವ್ರ ಬಗ್ಗೆ ಅವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಅವರ ಟ್ರಸ್ಟಿನಿಂದಾಗಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮತ್ತು ಅವರ ತಂದೆ ವರ್ತೂರು ಶಾಂತರಾಜ ಶಾಸ್ತ್ರಿಗಳು ಮೈಸೂರಿನ ಅರಮನೆಯಲ್ಲಿ ಆಸ್ಥಾನ ವಿದ್ವಾನಾಗಿದ್ದರು. ಅವ್ರಿಗೂ ಅವ್ರದ್ದೇ ಆದಂಥ ಧಾರ್ಮಿಕ ಹಿನ್ನೆಲೆ ಇದೆ. ಆ ದೃಷ್ಟಿಯಿಂದ ಮೈಸೂರಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷದ ವಿಷಯ ಆಗಿದೆ. ತುಂಬ ಧನ್ಯವಾದಗಳು ಸರ್. ಬಹಳ ಸಂತೋಷ ಪಡ್ತಾ ಇದ್ದಾರೆ ಮೈಸೂರು ಜನ. ನಮಗಂತೂ ಬಹಳ ಖುಷಿ. ಅವರು ಸುಮಾರು 50 ಧಾರ್ಮಿಕ ಗ್ರಂಥಗಳನ್ನು ಅವರ ತಂದೆ ಹೆಸರು ಇಟ್ಕೊಂಡು ಪ್ರಕಟ ಮಾಡಿದ್ದಾರೆ. ತುಂಬ ಪುಸ್ತಕಗಳನ್ನ ಅವರು ಎಲ್ಲರಿಗೂ ದಾನ ಮಾಡಿದ್ದಾರೆ. ಅವರು ಮೈಸೂರಿನವರೇ ಆಗಿದ್ದರಿಂದ ಇನ್ನೂ ಬಹಳ ಖುಷಿ. ಆದ್ದರಿಂದ ಅವರಿಗೆ ದೇವರು ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಅವರು ತುಂಬಾ ದಾನ ಧರ್ಮ ಎಲ್ಲ ಮಾಡಿದ್ದಾರೆ. ಶ್ರವಣಬೆಳಗೊಳದ ಮಠದ ಶ್ರೀಗಳು ಅವ್ರ ಬಗ್ಗೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಒಂದು ಸಮಾರಂಭ ಏರ್ಪಾಡು ಮಾಡೋದಕ್ಕೆ ಶ್ರವಣಬೆಳಗೊಳ ಸ್ವಾಮೀಜಿನೇ ಮುಖ್ಯ ಕಾರಣ. ಆದ್ದರಿಂದ ಅವರ ಒಂದು ಅಣತಿಯಂತೆ ನಾವು ವಿಜೃಂಭಣೆಯಿಂದ ಇವತ್ತು ನಾಳೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಜೈ ಜಿನೇಂದ್ರ.